ದೆವ್ವ ಬರ್ತಾ? ಈ ಮನೆಗೆ ನಾನೇ ದೊಡ್ಡ ದೆವ್ವ. ನನ್ನ ಮುಂದೆ ಇನ್ನೊಂದು ದೆವ್ವನಾ? ಜಿ ಜಿ ಜಿ, ಭ್ರಾಂತ ಭ್ರಾಂತ. ನನ್ನ ನೆರಳು ನೋಡಿ ನಾನೇ ಹೆದರ್ಕೊಂಡ್ಬಿಟ್ಟೆ. ಹಂಗೆ ಹೆದರಿಕೆ ಟೈಮಲ್ಲಿ ಹಗ್ಗನೂ ಹಾವಾಗ್ಬಿಡುತ್ತೆ. ಗೌರಿ, 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 ಅಮ್ಮ ಅಮ್ಮ, ಯಾಕೆ? ಏನಾಯ್ತು? ಇಲ್ಲಿ ಯಾಕೆ ನಿಂತಿದ್ಯಾ? ಮಲಗಿದ್ನ, ಹಣ ಶಬ್ದ ಕೇಳ್ತಾ ಬಂದೆ. ಆಮೇಲೆ ಏನು ಗೊತ್ತಾಗ್ತಾ ಇಲ್ಲ. ಅಯ್ಯೋ ಜಿ, ನಿನ್ ಅಳೋ ಶಬ್ದ ಕೇಳಿಸ್ತಾನೆ. ನಾಯಿ ಬೇಕಾದ್ರೂ ಮನುಷ್ಯ ತಂಗೆ ಕೇಳಿಸುತ್ತಮ್ಮ. ಹೋಗು, ನೀನ್ ಹೋಗಿ ಮಲಕು, ಹೋಗು ಹೋಗು. ಅಂದ್ರೆ ನಾಯಿ ಬೇಕೋಳೋ ಶಬ್ದನ? ನಿನ್ ದೆವ್ವನ? ಅಯ್ಯೋ, ನಾನೇ ದೊಡ್ಡ ದೆವ್ವ ಇದ್ದಂಗಿದ್ದೀನಿ. ಆ ದೆವ್ವ ಈ ದೆವ್ವನ ನೋಡ್ಬಿಟ್ರೆ ಒಂದು ಪರ್ಲಾಗಿ ಹೆದರ್ಕೊಂಡು ಓಡಾಗ್ಬಿಡುತ್ತೆ. ನಾನು ಜಾನು, ನೀವು ನನ್ನ ರೂಮ್ ಬಾಜು ಬಂದಿದ್ರಲ್ಲ, ಏನಾಯ್ತು ಅಂತ ನೋಡಕ್ ಬಂದ್ರ ನೀವು ನನ್ ನೋಡಿ ಹೆದರಿ ಬಿದ್ರಲ್ಲ. ಜಾಡ್ಸು ಹೊಡೆದ್ಬಿಡ್ತು ನೋಡು. ಅಮ್ಮ ಅಮ್ಮ, ಎಷ್ಟೊತ್ತಾಗ ಯಾಕೆ ಇಲ್ಲಿ ಬಂದಿದ್ರಿ? ಅದು ಈ ಗೌರಿ ಇದ್ದಾಳಲ್ಲೇ, ಅವಳು ದೆವ್ವ ನೋಡಿದ್ಲಂತೆ. ಕಿರ್ಚಬೇಡ್ವೆ ಕಿರ್ಚಬೇಡ್ವೆ, ರಾಘವ ಕೇಳಿಸ್ಕೊಂಡ್ರೆ ಓಡ್ ಬಂದ್ಬಿಡ್ತಾನೆ ಕಡೆ. ಬೇಡವೆ ಬೇಡವೆ ಬೇಡವೆ. ಅಯ್ಯೋ ಬಂದ್ಬಿಟ್ಟ ಬಂದ್ಬಿಟ್ಟ ಬಂದ್ಬಿಟ್ಟ. ಅಯ್ಯೋ ದೆವ್ವ ಇಲ್ಲಿ. ಪಾಪ ಕೂಸು ಹೆದರ್ದೇನು? ಯಪ್ಪ, ಯಾರೋ ದೆವ್ವ ದೆವ್ವ ಅಂತ ಕೂಗಿದ್ರು. ಯಾರು ಇಲ್ಲಪ್ಪ, ನಾನು. ನೀವ? ರಾಗ ತೊಂಟ ನೋವಾಕತ್ತೈತು, ಇಳಿತಿ. ಸಾರಿ ಅದ್ಕೆ, ಸಾರಿ ಅಮ್ಮ ಅನ್ಕೊಂಡ್ಬಿಟ್ಟೆ. ಅಮ್ಮ ಅಮ್ಮ ಇಲ್ಲಿ. ಕಾಲ್ ಹತ್ತಿದ್ರೆ ಕಾಲ್ ಕತ್ತರಿಸ್ಬಿಡ್ತೀನಿ. ನೀನ್ ಹಿಂಗ್ ಎಗರ್ತೀಯ ಅಂತ ನಾನು ಹಿಂಗ್ ಕೂತಿರೋದು. ರಾಗ್ಯ, ಕೆಲಸ ಹಾಕಿ ಸೊಂಟ ದೊಡ್ಡದೈತಿ, ಟ್ರೈ ಮಾಡ್ತೀನಿ ನೋಡು. ಎಲ್ಲಿ ಎಲ್ಲಿ? ಗೌರಮ್ಮ, ಗೌರಮ್ಮ.